ಕ್ಲಿನಿಕ್ಗಳ ಎಡವಟ್ಟು ಸರ್ಕಾರಿ ಅಧಿಕಾರಿಗಳ ಕೈ ಸುಡುವಂತಾಗಿದೆ. ಆರೋಗ್ಯಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳ ನಡೆ ಜನರ ಟೀಕೆ ಹಾಗೂ ಕೆಂಗಣ್ಣಿಗೆ ಗುರಿಯಾಗಿದೆ. ಕೆರೆಯಲ್ಲಿ ಕ್ಲಿನಿಕ್ಗಳ ವೇಸ್ಟ್ಗಳನ್ನು ಹಾಕ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಅಲ್ಲಿನ ಅಧಿಕಾರಿಗಳು ಎಚ್ಚರಗೊಂಡಿದ್ದಾರೆ. ಕ್ಲಿನಿಕ್ಗಳಿಂದ ಕೆರೆಗೆ ಮೆಡಿಕಲ್ ತ್ಯಾಜ್ಯ ವಿಲೇವಾರಿ. ಸಚಿವರ ಆದೇಶಕ್ಕೂ ಬೆಲೆ ಕೊಡದ ಆಫೀಸರ್ಸ್. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಗ್ಯಾರಂಟಿ ನ್ಯೂಸ್ ವರದಿ. ಬೆಂಗಳೂರು ಹೊರಭಾಗಗಳಲ್ಲಿ ಕ್ಲಿನಿಕ್ಗಳ ಕಿತಾಪತಿ ಹೆಚ್ಚಾಗಿದೆ. ಜನರ ಆರೋಗ್ಯದ ಮೇಲೂ ಕಾಳಜಿ ಇಲ್ಲದೆ ಮೆಡಿವೇಸ್ಟ್ಗಳನ್ನ ತಂದು ಎಸೆಯಲಾಗ್ತಿದೆ. ಇದರಿಂದ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ನೆಲಮಂಗಲದ ಎಂಟಗಾನಹಳ್ಳಿ ಕೆರೆಯಲ್ಲಿ ಕ್ಲಿನಿಕ್ಗಳ ಮೆಡಿಕಲ್ ತ್ಯಾಜ್ಯವನ್ನ ಸುರಿತಿರೋದು ಪತ್ತೆಯಾಗಿದೆ. ರಾಶಿ ರಾಶಿ ಸಿರಿಂಜ್ಗಳು, ರಕ್ತದ ಬ್ಯಾಂಡೇಜ್ಗಳು, ಸೂಜಿಗಳು, ಔಷಧಿ ಬಾಟಲಿಗಳನ್ನು ರಾತ್ರೋರಾತ್ರಿ ಸುರಿದು ಹೋಗಲಾಗಿದೆ. ಸಿರಿಂಜ್ ನುಂಗಿ ಮೀನುಗಳು ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ನೆಲಮಂಗಲಕ್ಕೆ ಬಂದಿದ್ದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆಗೂ ದೂರು ನೀಡಿದ್ದಾರೆ. ಬಳಿಕ ಸಚಿವರು ಅಧಿಕಾರಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನೂ ನೀಡಿದ್ದಾರೆ. ಇಷ್ಟಾದರೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಜಾಣಕುರುಡು ಪ್ರದರ್ಶನ ಮಾಡಿದ್ದಾರೆ. ಗಿರಿಸಾಗರ್ ಎಂಬ ಡಾಕ್ಟರ್ ಗುಡಮರಹಳ್ಳಿ ಎಂಡ್ ಪೋಸ್ಟ್ ಅಲ್ಲಿ ಒಂದು ಕ್ಲಿನಿಕ್ ಕಂಡಿದ್ದಾನೆ. ಅವನು ಪ್ರತಿದಿನ ಎಷ್ಟು ಪೇಷಂಟ್ ನೋಡ್ತಾನೆ ಅಂದ್ರೆ ಅಲ್ಲಿ ಒಂದು 10,000 11,000 ಬರೀ ಸಿರಂಜ್ ಬಿದ್ದಿದ್ದಾವೆ. ಅವನು ಪೇಷಂಟ್ ನೋಡೋದು, ಸಿರಂಜ್ ಎಲ್ಲ ತಗೊಂಬರೋದು, ನೈಟ್ ಈ ರೋಡಲ್ಲಿ ಹೋಗ್ಬೇಕಾದ್ರೆ ನೈಟ್ ಹೊತ್ತು ಡಂಪ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಅದೇನಾಗಿದೆ, ಮಳೆ ಬಂದು ಪೂರ್ತಿ ಇಡೀ ಕೆರೆನೇ ಹರಡ್ಕೊಂಡ್ಬಿಟ್ಟಿದೆ. ಈಗ ಅದಕ್ಕೆ ದನ ಮತ್ತೆ ಎಲ್ಲ ಮೇವಿಗೆ ಎಲ್ಲಕ್ಕೂ ಹೋಗ್ತಾ ಇರ್ತಾರೆ. ಮತ್ತೆ ಇಲ್ಲಾಸೆ ಜಮೀನುಗಳಿಗೆ ದಾರಿನೂ ಇದೆ. ದಿನ ಒಬ್ಬೊಬ್ಬರಿಗೆ ಕಾಲಿಗೆ ಚೂಸ್ತಾ ಇದ್ದಾವೆ. ಗ್ಲಾಸ್ ಪೀಸು, ಸಿರಂಜ್ಗಳು ಎಲ್ಲ ಚೂಸ್ತಾ ಇದ್ದಾವೆ. ಇನ್ನು ಈ ಬಗ್ಗೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಕ್ಲಿನಿಕ್ ಮಾಲೀಕರಾದ ಸ್ವಾಮಿ ಹಾಗೂ ಅರುಣ್ ಎಂಬುವವರು ತ್ಯಾಜ್ಯ ಸುರಿದಿರುವುದು ಖಚಿತವಾದ್ರೂ ಯಾಕೆ ಕ್ರಮ ಕೈಗೊಂಡಿಲ್ಲ, FIR ಮಾಡೋದಾಗಿ ಹೇಳಿ ಕಚೇರಿಯಲ್ಲಿ ಸುಮ್ಮನೆ ಕೂತಿದ್ದಾರೆ ಅಂತ ಕಿಡಿಕಾರಿದ್ರು. ಬಳಿಕ ಗ್ಯಾರಂಟಿ ನ್ಯೂಸ್ ವರದಿ ಮಾಡ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ತಡವಾಗಿ ಪ್ರತಿಕ್ರಿಯಿಸಿದ್ದಕ್ಕೆ ಗ್ರಾಮಸ್ಥರ ಬಳಿ ಕ್ಷಮೆ ಕೇಳಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಸೊ ಹೀಗಾಗಿ ಇವಾಗ ಡಾಕ್ಟರ್ ಅರುಣ್ ಅವರು ಇಲ್ಲಿ ಬಂದಿದ್ದಾರೆ. ಸೊ ಅವ್ರ ಮೇಲೆ ಇವಾಗ FIR ಆಗ್ತಾ ಇದೆ. FIR ಹಾಕಿ ಅದಾದ್ಮೇಲೆ ಕಾನೂನಾತ್ಮಕವಾಗಿ ಇದು ಹೇಗೆ ನಾವು ಮೆಡಿಕಲ್ ವೇಸ್ಟ್ ಡಿಸ್ಪೋಸ್ ಮಾಡಬೇಕು ಇದನ್ನ ನಾವು ಮಾಡ್ತೀವಿ. ಅವ್ರು ಒಪ್ಕೊಳೋದ್ರಿಂದ ಇಲ್ಲಿ ಇದು ಮೇಲಿನ ಅಧಿಕಾರಿಗಳು ಕ್ಲಿಯರ್ ಮಾಡಿಸಿ 1 ಅವರ್ ಕ್ಲಿಯರ್ ಮಾಡಿಸಿ ವಿಡಿಯೋ ಹಾಕಿ ಅಂತ, ಇದು ಫೋಟೋ ಹಾಕಿ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಅವ್ರು ಬಂದರು. ಬಟ್ ನಾನು EO ಮೇಡಮು ಇದು FIR ಹಾಕ್ಲಿಕ್ಕೆ ಅಂತಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ನಾವು ಅಲ್ಲಿ ಹೋಗಿ FIR ಹಾಕ್ಲಿಕ್ಕೆ ರೆಡಿ ಮಾಡಿ ಆಮೇಲೆ ಅಲ್ಲಿ ಕಾಪಿ ಕೊಟ್ಬಿಟ್ಟು ರಿಕ್ವೆಸ್ಟ್ ಕೊಟ್ಟು ಇದು ಮಾಡಿದೀವಿ. FIR ರೆಡಿ ಆಗ್ತಾ ಇದೆ. ಕಣ್ಣಾರೆ ಕಂಡರೂ ಅಧಿಕಾರಿಗಳ ಜಾನಕುರುಡು ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದ್ದು ಸುಳ್ಳಲ್ಲ. EO ಹಾಗೂ DHO ತಪ್ಪಿಸಿಕೊಂಡು THO ಪೀಕಲಾಟಕ್ಕೆ ಸಿಲುಕಿದ ಪ್ರಸಂಗ ಕೂಡ ನಡೆಯಿತು. ಇನ್ನಾದ್ರೂ ಅಧಿಕಾರಿಗಳು ಜನಸಾಮಾನ್ಯರಿಗೆ ಸರಿಯಾಗಿ ಸ್ಪಂದಿಸಬೇಕಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್.